ಕಾಂಗ್ರೆಸ್ನವರು ಬೇಕಿದ್ದರೆ ಅವರ ಮನೆಯ ಮುಂದೆ ಮಸೀದಿ ಕಟ್ಟಿಸಿಕೊಳ್ಳಲಿ ಎಂದು ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ. ಚಿತ್ರದುರ್ಗದ ಸಾದಿಕ್ ನಗರದಲ್ಲಿ ಮಸೀದಿ ನಿರ್ಮಾಣ ಕುರಿತು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಶ್ರೀರಾಮ ಸೇನೆಯ ಮುಖಂಡರಾದ ಪ್ರಮೋದ್ ಮುತಾಲಿಕ್ ಅವರು ಮಾತನಾಡಿದ್ದು, ಚಿತ್ರದುರ್ಗದ 35ನೇ ವಾರ್ಡ್ನ ಶ್ರೀಕೃಷ್ಣ ಬಡಾವಣೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳು ಇದ್ದು, ಕೇವಲ ಮುಸ್ಲಿಂ 30 ಸಮುದಾಯದ ಕುಟುಂಬಗಳು ಇದ್ದಾವೆ. ಆದರೂ ಕೂಡ ಅಲ್ಲಿ ಅನಧಿಕೃತವಾಗಿ ನಿಯಮಗಳನ್ನು ಕಾನೂನಿಗೆ ತೂರಿ ಅತಿಕ್ರಮಣ ಮಾಡಿ ಮಸೀದಿ ನಿರ್ಮಿಸುವ ಕಾರ್ಯ ನಡೆಯುತ್ತಿದೆ. ಇದು ಕಾನೂನು ಬಾಹಿರ ಹಾಗೂ ಕಟ್ಟಡ ಕಾಮಗಾರಿ ನಡೆಯುತ್ತಿದೆ. ಜಿಲ್ಲಾಧಿಕಾರಿಗಳು ಕಾಮಗಾರಿ ನಿಲ್ಲಿಸುವಂತೆ ಪತ್ರದ ಮೂಲಕ ತಿಳಿಸಿದ್ದರೂ ಕೂಡ ಕಾಮಗಾರಿ ನಡೆಯುತ್ತಿದ್ದು, ಇದು ಕಾನೂನು ಬಾಹಿರ ಚಟುವಟಿಕೆ ಆಗಿದೆ. ಇನ್ನು ಅವರನ್ನು ಒದ್ದು ಒಳಗೆ ಹಾಕಬೇಕಿದೆ. ಕಟ್ಟಡ ಕೆಡವುವಂತೆ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾನು ತಿಳಿಸಿದ್ದೇನೆ. ಕೂಡಲೇ ಅಲ್ಲಿ ನಡೆಯುತ್ತಿರುವ ಕಾಮಗಾರಿ ನಿಲ್ಲಿಸಿ ಕಟ್ಟಡ ಕೆಡವಬೇಕು. ನಗರಸಭೆ ಕೂಡ ಕಟ್ಟಡ ಕಾಮಗಾರಿಗೆ ಲೈಸೆನ್ಸ್ ರದ್ದು ಮಾಡಿದೆ. ಆದರೂ ಕೂಡ ಸೊಕ್ಕಿನಿಂದ ಮಸೀದಿ ಕಾಮಗಾರಿ ನಡೆಯುತ್ತಿದೆ. ಈ ರೀತಿಯ ವರ್ತನೆಯನ್ನು ಶ್ರೀಕೃಷ್ಣ ಬಡಾವಣೆಯ ಮುಸ್ಲಿಂ ಗುಂಡಾಗಳು ಮಾಡುತ್ತಿದ್ದಾರೆ. ಇದು ನಡೆಯುವುದಿಲ್ಲ ಎಂದು ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿದೆ. ಅತಿಕ್ರಮಣ ಮಾಡಿ ಮಸೀದಿ ನಿರ್ಮಾಣ ಮಾಡುತ್ತಿದ್ದಾರೆ. ಅದಾಗಲೇ ಆ ಸ್ಥಳದಲ್ಲಿ 2 ಮಸೀದಿಗಳು ಇದ್ದಾವೆ. ಈಗಾಗಲೇ 2 ಮಸೀದಿಗಳಿಂದ ಹಿಂದೂಗಳಿಗೆ ತೊಂದರೆ ಉಂಟಾಗುತ್ತಿದ್ದು, ಹಬ್ಬ ಹರಿದಿನಗಳಲ್ಲಿ ತೊಂದರೆ ಕೊಡುವ ಕೆಲಸ ಆಗುತ್ತಿದೆ. ಅಲ್ಲಿ ನಿರ್ಮಾಣ ಆಗುತ್ತಿರುವುದು ಪ್ರಾರ್ಥನಾ ಮಂದಿರವು ಹಿಂದೂಗಳಿಗೆ ತೊಂದರೆ ಕೊಡುವ ಕಟ್ಟಡವೆಂದು ತಿಳಿಸಬೇಕಿದೆ. ಇದರಿಂದಾಗಿ ಗಲಾಟೆಗಳನ್ನಾದರೆ ಮುಸ್ಲಿಂ ಮುಖಂಡರು ಹಾಗೂ ಪೊಲೀಸ್ ಇಲಾಖೆ ಕಾರಣ ಆಗುತ್ತದೆ ಎಂದು ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ತುಷ್ಟೀಕರಣ ಎನ್ನುವ ಕಾಂಗ್ರೆಸ್ನ ನೀತಿ ಅನಾಹುತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಕಾಂಗ್ರೆಸ್ನವರು ಬೇಕಿದ್ದರೆ ಅವರ ಮನೆಯ ಮುಂದೆ ಕರೆದುಕೊಂಡು ಹೋಗಿ ಮಸೀದಿ ಕಟ್ಟಿಸಿಕೊಳ್ಳಲಿ. ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದಾರೆ. ವೋಟ್ ಹಾಕುತ್ತಾರೆ ಎಂದರೆ ಜನ ಏನು ಬೇಕಾದರೂ ನಡೆಯುವುದಿಲ್ಲ. ವೋಟ್ ಹಾಕುತ್ತಾರೆ ಎಂದರೆ ಏನು ಬೇಕಾದರೂ ನಡೆಯುವುದಿಲ್ಲ. ಕಾಂಗ್ರೆಸ್ನವರ ಈ ಆಟ ನಡೆಯುವುದಿಲ್ಲ. ಶಾಂತಿಯುತವಾಗಿರುವ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನವರು ಬೆಂಕಿ ಹಚ್ಚುತ್ತಿದ್ದು, ಗಲಭೆ ಸೃಷ್ಟಿ ಮಾಡುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಈ ಬಗ್ಗೆ ತಿಳಿದಿದ್ದು, ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕಿದೆ. ಇದು ಸಾದಿಕ್ ನಗರ ಅಲ್ಲ, ಶ್ರೀಕೃಷ್ಣ ಬಡಾವಣೆ ಎಂದಿದ್ದು ಶ್ರೀಕೃಷ್ಣ ಬಡಾವಣೆ ಆಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಾದಿಕ್ ನಗರವನ್ನು ಪಾಕಿಸ್ತಾನ ನಗರ ಎಂದರೆ ನಾವು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದ್ದಾರೆ. ನಮಗೆ ಯಾತಕ್ಕೆ ಬೇಕು ನಮಗೆ ಮಸೀದಿಗಳು? ಅಲ್ಲಿ ಹಿಂದೂಗಳಿಗೆ ಈಗಲೇ 2 ಮಸೀದಿಯಿಂದನೇ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅಲ್ಲಿ ಜಾತ್ರೆ, ಉತ್ಸವ, ಹಬ್ಬ, ವಾದ್ಯಗಳನ್ನ ನಿಲ್ಲಿಸುವಂತ, ತೊಂದರೆ ಕೊಡುವಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅಲ್ಲಿ ಕುರಿ ಬಲಿ ಕೊಡಬೇಕಾದ್ರೆ ತೊಂದರೆ ಕೊಡ್ತಾ ಇದ್ದಾರೆ. ಉತ್ಸವದ ವಾದ್ಯ ಹೋದ್ರೆ ತೊಂದರೆ ಕೊಡ್ತಾ ಇದ್ರಿ. ಸೊ ನಿಮ್ಮ ಮಸೀದಿಯ ಪ್ರಾರ್ಥನಾ ಕಟ್ಟಡನೋ ಅಥವಾ ಹಿಂದೂಗಳಿಗೆ ತೊಂದರೆ ಕೊಡುವಂತ ಕಟ್ಟಡನೋ ಅದು ಯಾವುದನ್ನ ಅನ್ನೋದು ಬಗೆಹರಿಸಿ ಅದನ್ನ. ಸೊ ಈ ರೀತಿ ಏನಾದರೂ ಆದರೆ ನಾಳೆ ಗಲಭೆ, ಗೊಂದಲ, ಗಲಾಟೆಗಳಾದರೆ ಮುಸ್ಲಿಂ ಮುಖಂಡರು ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳೆಲ್ಲ ಜವಾಬ್ದಾರಿ ಆಗ್ತಾರೆ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ಸಿನ ನೀತಿ ಏನಿದೆಯಲ್ಲ, ಇದು ಅನಾಹುತಕ್ಕೆ ತಗೊಂಡು ಹೋಗ್ತಾ ಇದೆ. ನಿಮ್ಮ ಮನೆ ಒಳಗೆ ಕಟ್ಕೊಳ್ರಿ ಕಾಂಗ್ರೆಸ್ನವರೇ, ನಿಮ್ಮ ಮನೆ ಒಳಗೆ, ನಿಮ್ಮ ಮನೆ ಮುಂದೆ ಮಸೀದಿ ಕಟ್ಕೊಳ್ರಿ. ನೀವು ಇಲ್ಲಿ ಸಾರ್ವಜನಿಕ ತೊಂದರೆ ಕೊಡುವಂಥದ್ದು ಯಾಕೆ ಮಾಡ್ತಾ ಇದ್ದಾರೆ? ನಿಮಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಏನ್ ಬೇಕಾದ್ ಮಾಡೋದಾ? ಇದು ಆಟ ನಡೆಯಂಗಿಲ್ಲ. ಇದು ಆಟ ನಡೆಯಂಗಿಲ್ಲ. ಇನ್ನು ಮೇಲೆ ಈ ಚಿತ್ರದುರ್ಗವನ್ನ, ಶಾಂತ ರೀತಿ ಇದ್ದಂತ ಚಿತ್ರದುರ್ಗವನ್ನ ನೀವು ಬೆಂಕಿ ಹಚ್ತಾ ಇದ್ದಾರೆ, ನೀವು ಗಲಭೆಗೆ ತೊಂದರೆ ಆಗ್ತಾ ಇದ್ದಾರೆ ಅಂತನ್ನುವಂಥದ್ದು ಕಾಂಗ್ರೆಸ್ನವರಿಗೆ ನಾನು ಹೇಳ್ತಾ ಇದ್ದೀನಿ. ಉಸ್ತುವಾರಿ ಮಂತ್ರಿಗೆ ನಾನು ಹೇಳ್ತಾ ಇದ್ದೀನಿ, ಈಗಾಗಲೇ ನಿಮಗೆ ಮನವಿ ಕೊಟ್ಟಿದ್ದಾರೆ. ಸೊ ಏನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ಖಬರಿದೆ ನಿಮಗೆ. ಸೊ ಇದನ್ನ ನಾವು ಬಹಳ ನೀವು ಸರಳವಾಗಿ ತೋಡಬೇಡಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ ಸಾದಿಕ್ ನಗರ ಅಂತ ನಾವು ಡಿಸಿಗೆ ಹೇಳಿದ್ದೇನೆ. ಸಾದಿಕ್ ನಗರ ಅಲ್ಲ, ಅದು ಶ್ರೀಕೃಷ್ಣ ಬಡಾವಣೆ ಅಂತ ಅನ್ನೋದಿದೆ. ಶ್ರೀಕೃಷ್ಣ ಬಡಾವಣೆನೇ ಆಗಬೇಕದು. ನಿಮ್ಮ ಎಲ್ಲ ಕಾಗದ ಪತ್ರಗಳಲ್ಲಿ, ನಗರಸಭೆ, ಜಿಲ್ಲಾಧಿಕಾರಿ ಕಾಗದ ಪತ್ರದಲ್ಲಿ ಶ್ರೀಕೃಷ್ಣ ಬಡಾವಣೆನೇ ಅಂತ ಆಗಬೇಕದು. ಅದನ್ನು ಕೂಡ ಈಗಲೇ ಸಾದಿಕ್ ನಗರ ಅಂತ ಹೇಳಿ ನಾಳೆ ಪಾಕಿಸ್ತಾನ ನಗರ ಅಂತ ಮಾಡ್ತಾರೆ. ಅದನ್ನು ಒಪ್ಕೊಳ್ತೇವೆ ನಾವು? ಏನು ಬೇಕಾದ್ ಮಾಡೋದಾ? ಸೊ ಅದಕ್ಕೆ ನಾವು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಶ್ರೀರಾಮ ಸೇನೆ ಸಂಘಟನೆ ಅಲ್ಲದೆ ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಇಡೀ ರಾಜ್ಯಾದ್ಯಂತ ಇದರ ಸಂಬಂಧಪಟ್ಟಾಗಿ ನೀವು ನಿಲ್ಲಿಸದೇ ಇದ್ದರೆ ಹೋರಾಟ ಪ್ರಾರಂಭ ಆಗುತ್ತೆ. ಚಲೋ ಚಿತ್ರದುರ್ಗ ಅಂತ ಕರೆ ಕೊಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ